ಹಾಂ ಸರ್ ಹೇಳಿ. ನಮಸ್ತೆ ಅಕ್ಷಯ್ ಅವರೇ, ಸುಜಯ್ ವಿಶ್ವವಾಣಿಯಿಂದ ಮಾತಾಡೋದು. ನಮಸ್ತೆ ನಮಸ್ತೆ ಹೇಳಿ ಸರ್. ಆ, ದಿಲೀಪ್ ರಾಜ್ ಅವರ ನಿಧನ ನಿಮ್ ಗಮನಕ್ಕೆ ಬಂದಿರುತ್ತೆ, ಸುದ್ದಿ ತಲುಪಿರುತ್ತೆ. ಹೌದೌದು ಬೆಳಿಗ್ಗೆ ನಿಮ್ಮ ಇದ್ವಿ ಮನೆ ಕೃಷ್ಣ ಹತ್ರನೇ. ರುಕ್ಕು ಧಾರಾವಾಹಿಯ ನಿರ್ಮಾಪಕರು ಕೂಡ ಹೌದು ಅವರು. ಹೌದು. ಏನ್ ಅನ್ಸುತ್ತೆ ಸರ್, ಏನ್ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಇಲ್ಲ ಸರ್, ಇದೆಲ್ಲ ಏನೋ ಒಂದು ಕನಸು ಅಂತ ಅನಿಸ್ತಾ ಇದೆ. ಹ್ಮ್ ಇಲ್ಲಿ ತುಂಬಾನೇ ಆಕ್ಟಿವ್ ಇದ್ದಂತ ವ್ಯಕ್ತಿ. ಹ್ಮ್ ತುಂಬಾನೇ ಆ, ತುಂಬಾನೇ ಹಚ್ಕೊಂಡಿದ್ವಿ ನಾವೆಲ್ಲ. ಓಕೆ. ಜೊತೆಗೆ ಬಂದ್ರೆ ಒಂದು ಎನರ್ಜಿ ಇರ್ತಾ ಇತ್ತು. ಹೌದು. ಅವ್ರ ಜೊತೆ ಕೂತು ಊಟ ಮಾಡಿದೀವಿ, ಹ್ಮ್ ಮಾತಾಡಿದೀವಿ, ಹ್ಮ್ ಗೋವೆಲ್ಲ ಹೋಗಿದೀವಿ. ಹ್ಮ್ ಹ್ಮ್ ಸೊ ಎಲ್ಲ ಒಂದ್ ಕಡೆ ಇದೆಲ್ಲ ನಮ್ಗೆ ನಿಜವಾಗ್ಲೂ ಕನಸು ಅಂತ ಅನಿಸ್ತಾ ಇದೆ. ಬೆಳಿಗ್ಗೆ ವಿಷಯ ಕೇಳಿದಾಗ ನಿಜವಾಗ್ಲೂ ಶಾಕ್ ಆಗೋದೆ. ಹೌದು. ಸೊ ಹೇಳ್ತಾರಲ್ಲ ದೇವ್ರು ನಿಜವಾಗ್ಲೂ ಹ್ಮ್ ತರ ಕ್ರೂರಿ ಅಂತಾನೆ ಹೇಳ್ಬೋದು. ಹೌದು. ಕೇವಲ 46-47 ವರ್ಷ ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದ್ರು, ತುಂಬಾ ಒಳ್ಳೆ ಫುಡ್ ತಿಂತಾ ಇದ್ರು, ಹ್ಮ್ ತುಂಬಾ ಹೌದು ಒಳ್ಳೆ ಸರ್. ಹೆಲ್ದಿ ಲೈಫ್ ಸ್ಟೈಲ್. ಅವ್ರು ಒಳ್ಳೆ ಆಕ್ಟಿವಿಟೀಸ್ ತುಂಬಾನೇ ಇತ್ತು. ಬ್ಯಾಡ್ಮಿಂಟನ್ ಆಡ್ತಾ ಇದ್ರು, ಹ್ಮ್ ಜಿಮ್ ಹೋಗ್ತಾ ಇದ್ರು. ಅವ್ರ ಹ್ಮ್ ಫುಡ್ ಸ್ಟೈಲ್ ಎಲ್ಲ ಚೆನ್ನಾಗಿತ್ತು. ಹೌದು. ಗೊತ್ತಿಲ್ಲಪ್ಪ ಯಾಕೆ ಏನಕ್ಕೆ ಈ ತರ ಒಳ್ಳೆಯವ್ರಿಗೇನೆ ಈ ತರ ಆಗತ್ತೆ ಅಂತ. ಹ್ಮ್ ಕೊನೆಯದಾಗಿ ಯಾವಾಗ ನಿಮ್ಮ ಅವರ ಮಾತುಕತೆ ಆಗಿದ್ದು ಅಕ್ಷಯ್ ಅವರೇ? ನಿನ್ನೆ ಕಾಲ್ ಮಾಡಿದ್ದೆ ನಾನು ಹಿಂಗೆ ಯಾವ್ದೋ ವಿಷಯಕ್ಕೆ. ಹ್ಮ್ ಚೆನ್ನಾಗಿ ಮಾತಾಡಿ ಮೇಡಮ್ ಜೊತೆ ಮಾತಾಡಿ ಅವ್ರು ನನ್ನ ಹತ್ರ ಎಲ್ಲ ಓಕೆ. ನಾನು ಪ್ರೀತಿಯಿಂದ ಕ್ಯಾಪ್ಟನ್ ಅಂತ ಕರಿತೀನಿ. ಹ್ಮ್ 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 ಸೊ ಹಿಂಗೆ ಮಾತಾಡಿ ತುಂಬಾ ನಗ್ನಗ್ತಾನೆ ಮಾತಾಡಿದ್ರು. ಹ್ಮ್ ಸಡನ್ ಆಗಿ ಬೆಳಿಗ್ಗೆ ಈ ತರ ವಿಷಯ ಕೇಳಿ ನಿಜವಾಗ್ಲಪ್ಪ ಈಗಲೂ ಶಾಕ್ ಅಲ್ಲಿ ಇದೀವಿ ನಾವು. ಏನಾದ್ರು ಸ್ಟ್ರೆಸ್ ಅಲ್ಲಿ ಇದ್ದಿದ್ದು ಆತರ ಏನಾದ್ರು ಅನ್ನಿಸ್ತಾ ನಿಮಗೆ ನಿನ್ನೆ ಮಾತಾಡಿದಾಗ? ಎಷ್ಟಂದ್ರೆ ಅವರು ಈ ಪ್ರಾಜೆಕ್ಟ್ ವಿಚಾರವಾಗಿ ಸ್ವಲ್ಪ ಹ್ಮ್ ಕೆಲಸಗಳು ಜಾಸ್ತಿ ಇತ್ತು. ಹ್ಮ್ ಅವರು ಕೆಲವೊಂದು ಅವರೇ ಡೈರೆಕ್ಟ್ ಮಾಡ್ತಿದ್ರು. ಹ್ಮ್ ಮೈಕ್ರೋ ಸೀರೀಸ್ ಆಗಿರ್ಬೋದು, ಸೀರಿಯಲ್ ಶೂಟ್ ಆಗಿರ್ಬೋದು. ಹ್ಮ್ ಅವ್ರು ಆಕ್ಟ್ ಕೂಡ ಮಾಡ್ತಾ ಇದ್ರು ಸಿನಿಮಾದಲ್ಲಿ. ಹೌದು. ಮೇ ಬಿ ಸ್ಟ್ರೆಸ್ ಇರ್ಬೋದೇನೋ, ಹ್ಮ್ ಏನೋ ಹೇಳಕ್ ಬರಲ್ಲ. ಬಟ್ ಈಗ ಸೀರಿಯಲ್ ಸೆಟ್ ಅಲ್ಲಿ ಏನಾದ್ರು ತಮ್ಮ ಅಂದ್ರೆ ಏನಾದ್ರು ಸ್ವಲ್ಪ ಹೊರಗೆ ಹಾಕಿದ್ದು ಅವರ ಕೋಪವನ್ನ ಅಥವಾ ಏನಾದ್ರು? ತುಂಬಾನೇ ಜಾಲಿ ಆಗಿದ್ದಂತ ವ್ಯಕ್ತಿ ಅವರು. ಹ್ಮ್ ಎಷ್ಟಕ್ಕೆ ಬಂದ್ರೆ ನಾವ್ ಹೇಳ್ತಾ ಇರ್ಲಿಲ್ವಾ, ಒಂದ್ ಎನರ್ಜಿ ಅಂತ ಅವ್ರು ಬಂದ್ರೆ ಒಂದ್ ಎನರ್ಜಿ ಇರ್ತಾ ಇತ್ತು. ಹ್ಮ್ ನಾವ್ ಪ್ರತಿ ಸಲನೂ ಹೇಳ್ತಾ ಇದ್ವಿ, ನೀವ್ ಬನ್ನಿ ಸರ್, ನೀವ್ ಬನ್ನಿ ಕ್ಯಾಪ್ಟನ್, ನೀವ್ ಬನ್ನಿ ಕ್ಯಾಪ್ಟನ್ ಅಂತ. ಹ್ಮ್ So, ಅಷ್ಟು ಎನರ್ಜಿ ಇದ್ದಂತ ವ್ಯಕ್ತಿ. ಹ್ಮ್ ಸೆಟ್ ಅಲ್ಲಿ ಆತರ ಏನು ಇರ್ಲಿಲ್ಲ ಸರ್. ಹ್ಮ್ ಅವ್ರು ತುಂಬಾನೇ ಚೆನ್ನಾಗಿ ಸೆಟ್ಟಿಗೆ ಬಂದು ಎಲ್ಲಾರ ಹತ್ರ ಮಾತಾಡ್ತಾ ಇದ್ರು, ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ರು, ಹ್ಮ್ ಚೆನ್ನಾಗಿ ಶೂಟ್ ಮಾಡ್ತಾ ಇದ್ವಿ, ಹೋಗ್ತಾ ಇದ್ರು. ಹ್ಮ್ So, ಬಟ್ ಮಾತುಕತೆಯಲ್ಲಾಗ್ಲಿ ಏನು ಅಂದ್ರೆ ಏನೋ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದಾರೆ ಆತರ ಏನೋ ಅನ್ಸಿರ್ಲಿಲ್ಲ ನಿಮ್ಗೆ? ಇಲ್ಲ ಸರ್. ಹ್ಮ್ ಲಾಸ್ಟ್ ಒಂದು 3 ದಿನದ ಹಿಂದೆ ಸೆಟ್ಟಿಗೆ ಬಂದಿದ್ರು. ಹ್ಮ್ ನಮ್ದೇ ಸೀನ್ ಅವರು ಒಂದು ಸೀನ್ ಮಾಡಿದ್ರು. ಹ್ಮ್ ಹ್ಮ್ ತುಂಬಾನೇ ಚೆನ್ನಾಗಿ ನಗ್ನಗ್ತಾ ಮಾಡಿದ್ವಿ. ನಗ್ನಗ್ತಾ ಹೋದ್ರು. ಹ್ಮ್ ಆ, ಹೋಗ್ತಾನು ನನಗೆ ಕಾಲ್ ಬೇರೆ ಮಾಡಿ ಹೇಳಿದ್ರು. ನನ್ನ ನಿದ್ದೆಗಣ್ಣಲ್ಲಿ ನಾನು ಒಂದ್ಸಲ ಕಾರು ನಾನು ಸ್ವಲ್ಪ ದಾರಿ ತಪ್ಪಿಟ್ಟಿದೆ. ಹ್ಮ್ ಆ ಹ್ಮ್ ವಿಷಯಕ್ಕೆ ಗೊತ್ತಾಗಿ ಕಾಲ್ ಮಾಡಿ ಅಕ್ಷಯ್ ಹುಷಾರು ಅಕ್ಷಯ್, ಹೌದು. ಏನಾರ ಇದ್ರೆ ಹೇಳಿ ನನಗೆ. ಹ್ಮ್ ಆ ಥರ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಹೋದ್ರು. ಅದ್ ಬಿಟ್ರೆ ನಿನ್ನೆ ಕಾಲ್ ಮಾಡಿ ಮಾತಾಡಿದ ಅಷ್ಟೇ. ಇವಾಗ ಬೆಳಿಗ್ಗೆ ನೋಡಿದ್ರೆ ಹಿಂಗೆ. ಹ್ಮ್ ನಿನ್ನೆ ಕಾಲಲ್ಲಿ ಕೊನೆದಾಗ ಏನು ಹೇಳಿದ್ರು ದಿಲೀಪ್ ರಾಜ್ ಅವರು, ಅಕ್ಷಯ್ ಅವರೇ? ಇಲ್ಲ, ನನಗೆ ಆಕ್ಚುಲಿ ಏನೋ ವಿಷಯಕ್ಕೆ ಮಾಡಿದ್ದೆ. ಅದನ್ನ ನಾನು ವಿದ್ಯಾ ಹತ್ರ ಮಾತಾಡ್ತೀನಿ ಅಕ್ಷಯ್ ಅಂತ ಹೇಳಿದ್ರು. ವಿದ್ಯಾ ಮ್ಯಾಮ್ ಫೋನ್ ಕೊಟ್ರು, ಅವ್ರ ಹತ್ರ ಮಾತಾಡಿದೆ. ಹ್ಮ್ ಆ ಸಲ ಸರಿ ಕ್ಯಾಪ್ಟನ್, ಓಕೆ ಟೇಕ್ ಕೇರ್ ಅಂತ ಹೇಳಿದ್ದು ಅಷ್ಟೇನೆ. ಹ್ಮ್ ಓಕೆ ಅಕ್ಷಯ್ ಟೇಕ್ ಕೇರ್ ಬಾಯ್ ಅಂತ ಅಂದ್ರು. ಜೈ ಶ್ರೀರಾಮ್ ಲಾಸ್ಟ್ ವರ್ಡ್ ಹೇಳಿದ್ರು. ಹ್ಮ್ 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 ಪ್ರತಿ ಸಲನು ಅದೊಂದು ಹೇಳ್ತಾ ಇದ್ರು. ಜೈ ಕಾಲ್ ಶ್ರೀರಾಮ್. ಮಾಡಿದಾಗ ಜೈ ಶ್ರೀರಾಮ್ ಅಂತ. ಎಲ್ಲ ಆ ದೇವ್ರೇ ನೋಡಿ ಇಂಥ ಒಳ್ಳೆ ವ್ಯಕ್ತಿಗಳನ್ನ ಹೌದು. ಕೊಟ್ಟ. ಇನ್ಫ್ಯಾಕ್ಟ್ ಅವರು ನಟರಾಗಿ ಎಷ್ಟರ ಮಟ್ಟಿಗೆ ಟ್ಯಾಲೆಂಟೆಡ್ ಅಂತ ಗೊತ್ತು ನಮ್ಗೆ, ಬಟ್ ನಿರ್ಮಾಪಕರಾಗಿಯೂ ಕೂಡ ಸಾಕಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ. ಪ್ರತಿಯೊಬ್ಬ ಆಕ್ಟರ್ಗಳು ಕೂಡ ಅವರ ಅಂಡರಲ್ಲಿ ವರ್ಕ್ ಮಾಡಿರೋರು, ಅವರ ಸಂಸ್ಥೆ ಅಂಡರಲ್ಲಿ ಹೌದು ಸರ್. ತುಂಬಾ ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಪ್ರೊಫೆಷನಲ್ ಪ್ರೊಡ್ಯೂಸರ್ ಅಂತ. ಈಗಷ್ಟೇ ನಾನು ವಿನಯ ಪ್ರಸಾದ್ ಮೇಡಮ್ ಹತ್ರ ಕೂಡ ಮಾತಾಡ್ತಾ ಇದ್ದೆ. ಅವರು ಅದೇ ಹೇಳಿದ್ರು, ತುಂಬಾ ಪ್ರೊಫೆಷನಲ್, ಪೇಮೆಂಟ್ ವಿಷಯ ಆಗಿರ್ಬೋದು ಎಲ್ಲದ್ರಲ್ಲೂ ಅಪ್ ಟು ಡೇಟ್ ಅಂತ. ನಿಮಗೂ ಅದೇ ತರ ಹೌದು ಅನುಭವ ಸರ್. ಆಗಿದೆಯಾ? ಖಂಡಿತ ಸರ್. ಅವ್ರು ಬರೀ ಆಕ್ಟರ್ ಒಂದೇ ಅಲ್ಲ, ಟೆಕ್ನಿಕಲ್ ಆಗಿ ತುಂಬಾನೇ ಸ್ಟ್ರಾಂಗ್ ಆಗಿದ್ರು. ಏನೇ ಒಂದು ಅವ್ರು ಕೆಲವೊಂದು ಕ್ಯಾಮ್ರಾನ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ರು. ಹ್ಮ್ ಕೆಲವೊಂದು ಎಡಿಟಿಂಗ್ಗೆ ಅವರೇ ಕೊಡ್ತಾ ಇದ್ರು. ಹ್ಮ್ ಕೆಲವೊಂದು ನಮ್ಮ ಆಕ್ಟಿಂಗ್ ನಾವು ಮಾಡ್ಬೇಕಾದ್ರೆ ಒಂದು ಸೀನ್ ಅವರೇ ಮಾಡಿ ತೋರಿಸ್ಬಿಡ್ತಾ ಇದ್ರು. ನಾವು ನಿಂತ್ಕೊಂಡು ನೋಡಿ ನಾವು ಬಂದು ಹೇಳ್ತಾ ಇದ್ದೇವೆ, ಕ್ಯಾಪ್ಟನ್ ಏನ್ ಕ್ಯಾಪ್ಟನ್ ಎನರ್ಜಿ ನಿಮ್ದು, ನಮ್ಗಿಲ್ವಲ್ಲ ಈ ವಯಸ್ಸಲ್ಲಿ ಆ ಎನರ್ಜಿ ಅಂತ. ಹ್ಮ್ ಅಷ್ಟು ಎನರ್ಜಿ ಇತ್ತು ಅವ್ರಿಗೆ. ಹೌದು. ಎಲ್ಲಾ ಕ್ಷೇತ್ರದಲ್ಲೂ ಅವರು ಪರ್ಫೆಕ್ಟ್ ಆಗಿದ್ರು ಆಕ್ಚುಲಿ. ಹೌದು. ಕೆಲಸ ವಿಚಾರ ಬಂದ್ರೆ ಒಂಥರ ಅವರು ಇಟ್ಸ್ ವೆರಿ ಗುಡ್. ಹ್ಮ್ ನಾವಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದೀವಿ. ಹ್ಮ್
ಸೀರಿಯಸ್ ಆಗಿ ಹೇಳ್ಬೇಕು, ನಾನು ನಿಜವಾಗ್ಲೂ ಎಷ್ಟು ದೇವ್ರ ಕ್ರೂರು. ಎಪಿಸೋಡ್ಸ್ ಆಯ್ತು ಅಕ್ಷಯ್ ಅವರೇ? 100 ಆಗ್ಲಿಲ್ಲ ಅನ್ಸುತ್ತಲ್ಲ ಇನ್ನು ಕೂಡ? ಇಲ್ಲ ಸರ್, ಹ್ಮ್ ಆಲ್ಮೋಸ್ಟ್ 45 ಹತ್ರ ಇದೆ 50ಗೆ. ಸೊ ವಾಟ್ ಈಸ್ ದ ಫೇಟ್ ಆಫ್ ಕೃಷ್ಣ ರುಕ್ಕು ಅಕ್ಷಯ್ ಅವರೇ ಈಗ ಕೇಳೋದಾದ್ರೆ ನಿಮ್ಮನ್ನ? ಈಗ ಗೊತ್ತಿಲ್ಲ ಸರ್, ಹ್ಮ್ ಹ್ಮ್ ಇವ್ರದ್ದು ಆಮೇಲೆ ನೋಡೋಣ ಹೌದು budget ಬಗ್ಗೆ. ಹೌದು. ವಿದ್ಯಾ ಮೇಡಮ್ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ರಾ? ನೀವು ಹೋಗ್ತಾ ಇದೀರಾ ಅಲ್ಲಿಗೆ ಇಲ್ಲ ಮನೆಗೆ? ಇಲ್ಲ ಸರ್, ಬೆಳಿಗ್ಗೆನೇ ಇಲ್ಲೇ ಇದ್ದೀನಿ. ಹ್ಮ್ ಬೆಳಿಗ್ಗೆ ಆಕ್ಚುಲಿ ನಂಗೆ 6 ಗಂಟೆಗೆ ವಿಷಯ ಗೊತ್ತಾಗಿತ್ತು. ಹ್ಮ್ ಒಂದು 8 ಗಂಟೆಗೆ ಬಂದೆ ಮನೆಗೆ. ಹ್ಮ್ ಇನ್ನೂ ಅವರು ಹಾಸ್ಪಿಟಲಿಂದ ಬಂದಿರಲಿಲ್ಲ. ಹೌದು. ಬಂದು ಒಂದು 10 ನಿಮಿಷಕ್ಕೆ ಕರ್ಕೊಂಡು ಬಂದರು. ಹ್ಮ್ ನಿಜವಾಗ್ಲೂ ಅವ್ರಿಗೆ ಅವರು 24 ಗಂಟೆ ಇಬ್ರು ಜೊತೆಗೆ ಇದ್ದವರು. ಹೌದು. ಬೆಳಿಗ್ಗೆ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ಶೂಟಿಗೆ ಬರಲಿ, ಹೊರಗೆ ಹೋಗ್ಲಿ, ಯಾವುದೇ ಒಂದು ಡಿಸ್ಕಷನ್ ಆಗಲಿ, ಹ್ಮ್ ಯಾವುದೇ ಒಂದು ಶೂಟಿಂಗ್ ಆಗಲಿ, ಹ್ಮ್ ಎಲ್ಲ ಟೈಮಲ್ಲೂ 24 ಗಂಟೆ ಜೊತೆಲಿದ್ದವರು. ಹೌದು. ಸೊ ಅವ್ರನ್ನ ನಾನು ನೋಡ್ತಾ ಇದ್ದೆ, ವಿದ್ಯಾ ಮ್ಯಾಮ್ನ, ತುಂಬಾನೇ ಬೇಜಾರಾಗತ್ತೆ. ಹ್ಮ್ ಎಲ್ಲ ನೋಡಕ್ಕಾಗಲ್ಲ ಸರ್. ಕರೆಕ್ಟ್ ಸರ್. ಬಟ್ ಅದೇ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಕೂಡ, ಅವ್ರ ಜೊತೆಗೆ ವರ್ಕ್ ಮಾಡಿದವರು ಕೂಡ. ಹೌದು. ಕೇವಲ 46-47 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ತರದೆಲ್ಲ ಹೇಳುವಾಗ ನಾನು ಹೆಂಗೆ ತಗೊಳ್ಬೇಕು ಅಂತಾನೆ ಗೊತ್ತಾಗಲ್ಲ ಇದನ್ನ. ನಿಜವಾಗ್ಲೂ ನಮ್ಗೆ ತಗೊಳಕ್ ಆಗ್ತಾ ಇಲ್ಲ. ಹ್ಮ್. ಅವ್ರ ಮನೆಲ್ಲ ಸೀರಿಯಸ್ ಆಗಿ ಯಾರಿಗೂ ಬೇಡಪ್ಪ ಈ ತರ ಒಂದು ಪರಿಸ್ಥಿತಿ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ನೀವು ನೋಡಿ, ಈಗ ಬೇರೆ ವಾಹಿನಿಯಲ್ಲಿ ಕೆಲಸ ಮಾಡಿದ್ರಿ, ಅದಾದ್ಮೇಲೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಒದಗಿಸಿ ಕೊಟ್ಟಿದ್ರು ಅವ್ರು. ನಿಮ್ ಜೊತೆಗೆ ಮಾತಾಡ್ತಾ ಇದ್ದೆ ನಾನು ಅವತ್ತು ಕೃಷ್ಣ ರುಕ್ಕು ಪ್ರೆಸ್ ಮೀಟ್ ಟೈಮಲ್ಲಿ. ಅವತ್ತು ದಿಲೀಪ್ ರಾಜ್ ಅವರು ಬಂದಿದ್ರು ಇನ್ಫ್ಯಾಕ್ಟ್. ಒಂದು ಒಳ್ಳೆ ಅವಕಾಶ ನಿಮಗೆ, ನಿಮ್ಮ ಒಂದು ಕರಿಯರ್ಗೂ ಕೂಡ ಸಿಕ್ಕಿತ್ತು ಅವ್ರ ಕಡೆಯಿಂದ. ಹೌದೌದು ಸರ್. ಹೆಂಗೆ ಸರ್, ಅಂದ್ರೆ ಆರ್ಟಿಸ್ಟ್ ಗಳನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ನಿಮ್ಗೆಲ್ಲ? ಹೆಂಗೆ ಅವರು? ಸಿಕ್ಕಾಪಟ್ಟೆ ಸರ್, ವೆರಿ ಫ್ರೆಂಡ್ಲಿ ಸರ್, ವೆರಿ ಫ್ರೆಂಡ್ಲಿ. ಎಲ್ಲ ಮನೆಯವ್ರ ತರ ಟ್ರೀಟ್ ಮಾಡ್ತಾ ಇದ್ರು. ಎಷ್ಟೊಂದ್ಸಲ ನಾನು ಅವ್ರ ಮನೇಲಿ ಕೂತು ಊಟ ಮಾಡಿದ್ದೀನಿ, ಮೇಲೆ ಕೂತು ಏನೋ ನಮ್ ಡಿಸ್ಕಷನ್ ಮಾಡಿದ್ವಿ, ಮಾತಾಡಿದೀವಿ, ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದೀವಿ. ಅಷ್ಟೆಲ್ಲ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಿ. ಅರ್ಥ ಆಗುತ್ತೆ ಅಕ್ಷಯ್ ಅವರೇ. ಆಕ್ಚುಲಿ ಬಿಕಾಸ್ ಅದೊಂಥರ ಇನ್ಸೆಕ್ಯೂರ್ ಫೀಲಿಂಗ್. ಅಂದ್ರೆ ನಮಿಗೊಂದು ವೇದಿಕೆ ಒದಗಿಸಿ ಕೊಟ್ಟವ್ರಿಗೆ ಈ ತರ ಆಗ್ಬೇಕಲ್ಲ ಅಂತ ಅದೊಂದು ಬಾಧಿಸ್ತಾ ಇರುತ್ತೆ. ಪ್ಲಸ್ ವೆರಿ ಟ್ಯಾಲೆಂಟ್. ಅದೊಂದು ವೆರಿ ಟ್ಯಾಲೆಂಟೆಡ್. ಅದೊಂದ್ ಕಡೆ ಆದ್ರೆ ತುಂಬಾ ನಮ್ಗೆ ಅಷ್ಟು ಕ್ಲೋಸ್ ಇದ್ದವರು. ಹೌದು. ಅಷ್ಟು ಟ್ಯಾಲೆಂಟೆಡ್, ಅಷ್ಟು ಕ್ಲೋಸ್ ಇದ್ದವರು. ಇಷ್ಟು ಬೇಗ ಸೀರಿಯಸ್ ಆಗಿ ಅವ್ರು ಬೇಕಾಗಿತ್ತು. ಎಲ್ಲ ಎಂತೆಂತ ಟ್ಯಾಲೆಂಟ್ ಇರೋರು, ಎಂತೆಂತ ಇಂಡಸ್ಟ್ರಿ ಬೇಕಾಗಿರೋರು, ಒಳ್ಳೊಳ್ಳೆ ವ್ಯಕ್ತಿಗಳನ್ನೇ ಆ ದೇವ್ರು ಕರ್ಕೊತಾನೆ ಅಂದ್ರೆ. ಇದಕ್ಕೂ ಮೊದಲು ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿತ್ತು ಆತರ ಏನಾದ್ರು ಹೇಳ್ಕೊಂಡು? ಇಲ್ಲ ಸರ್. ಆಕ್ಚುಲಿ ಅವರು ನಿನ್ನೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರಂತೆ ಹೊತ್ತಿಗೆ ಅಪೋಲೋದಲ್ಲಿ. ನೋಡಿ, ಇವತ್ತು ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಫುಲ್ ಬಾಡಿ ಚೆಕಪ್ಗೆ ಅಂತ. ಹೌದು, ಇವತ್ತು ಚೆಕಪ್ಗೆ ಹೋಗ್ಬೇಕಾದವರು ಹಾಸ್ಪಿಟಲ್ಗೆ ಹೋಗಿ ಇವತ್ತು ನೋಡಿ ಅವರು ಹಿಂಗೆ. ವೆರಿ ಸ್ಯಾಡ್. ಭಾರಿ ಅನ್ಯಾಯ. ಇಲ್ಲ ಸರ್, ಭಾರಿ ಅನ್ಯಾಯ. ಹೌದು. ಥ್ಯಾಂಕ್ ಯು ಅಕ್ಷಯ್ ಅವರೇ. ಹೇಳಕ್ ಆಗಲ್ಲ. ಒಳ್ಳೇದಾಗ್ಲಿ ನಿಮ್ಗೂ. ಕೃಷ್ಣ ರುಕ್ಕು ಧಾರಾವಾಹಿ ಆಕ್ಚುಲಿ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಪಡ್ಕೊಳ್ತಿದೆ, ಅದಕ್ಕೂ ಕೂಡ ಒಳ್ಳೇದಾಗ್ಬೇಕು. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ವಿಶ್ವವಾಣಿ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.